ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಟಿ ರವಿ ಪರ ವಾದ ಮಂಡಿಸಲಿದ್ದಾರೆ ಅಶೋಕ್ ಹಾರ್ನಳ್ಳಿ. ಸೀನಿಯರ್ ಅಡ್ವೊಕೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಹಾಜರಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ. ಬಟ್ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತಾರ ನ್ಯಾಯಾಧೀಶರು ಅಥವಾ ಸಿಟಿ ರವಿ ಬರಲಿ ಅಂತಾರ, ಅದೊಂದು ಡೌಟ್ ಇದೆ. ಆರೋಪಿಯ ಫಿಸಿಕಲ್ ಅಪಿಯರೆನ್ಸ್ ಬೇಕು ಅಂತ ಜಡ್ಜ್ ಹೇಳಿದ್ರೆ ಆಗ ವಾದ ಪ್ರತಿವಾದ ನಡೆಯಲ್ಲ. ಬಟ್ ಕೆಲವು ಕೇಸ್ಗಳಲ್ಲಿ ಅವರ ಫಿಸಿಕಲ್ ಅಪಿಯರೆನ್ಸ್ ಇಲ್ಲದೆಯೂ ವಾದ ಪ್ರತಿವಾದಗಳು ನಡೆಯುತ್ತಂತೆ. ಆ ಥರ ಏನಾದರೂ ಒಪ್ಕೊಂಡ್ರೆ ಈಗ ಅಶೋಕ್ ಹಾರ್ನಳ್ಳಿ ಅವರು ಸಿಟಿ ರವಿ ಪರ ಅಪಿಯರ್ ಆಗ್ತಾರೆ. ಮತ್ತೊಂದು ಕಡೆ ಶ್ಯಾಮ್ ಸುಂದರ್ ಅವರು ಸೀನಿಯರ್ ಅಡ್ವೊಕೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಅವರು ಅಪಿಯರ್ ಆಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಅರ್ಜಿ ವಿಚಾರಣೆ ಈಗ ಆರಂಭ ಆಗುತ್ತೆ. ಬಹುತೇಕ 3 ಗಂಟೆ ಅಷ್ಟೊತ್ತಿಗೆ ಆರಂಭ ಆಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊತೀನಿ. ಮುರಳಿ, ಈಗ ಕೋರ್ಟ್ ಎಷ್ಟು ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಆರಂಭ ಮಾಡಬಹುದು? ಸಿಟಿ ರವಿ ಅನುಪಸ್ಥಿತಿಯಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಾ ಇಲ್ವಾ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಈಗಾಗಲೇ ಬೆಂಗಳೂರಿಗೆ ಕರ್ತಾ ಇದ್ದಾರೆ. ಕರ್ತಾರೋ ಹಿನ್ನೆಲೆಯಲ್ಲಿ ಈಗ ಬೆಳಗ್ಗೆ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ದಂತ ಅರ್ಜಿ ಏನಿತ್ತು ಅದು ಪೆಂಡಿಂಗ್ ಇತ್ತು. ಈಗ ಮೆಮೋವನ್ನ ಮೂವ್ ಮಾಡಿ ಅವ್ರಿಗೆ ಸಿಟಿ ರವಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡ್ಬೇಕು ಅಂತ ಹೇಳಿ ಅಶೋಕ್ ಹಾರ್ನಳ್ಳಿ ಅವರು, ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರ್ನಳ್ಳಿ ಅವರು ವಾದವನ್ನ ಮಂಡನೆ ಮಾಡ್ಲಿಕ್ಕೆ ಈಗ ಕೋರ್ಟ್ಗೆ ಬರ್ತಾ ಇರುವಂತದ್ದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ, ಅಂದ್ರೆ ವಿಕ್ಟಿಮ್ ಆಗಿರುವಂತ ದೂರುದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಅವರ ಪರವಾಗಿ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರು ಕೂಡ ವಿಚಾರಣೆಗೆ ಹಾಜರಾಗಿರುವಂತದ್ದು. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಕಲಾಪಗಳು ಮತ್ತೆ ಪ್ರಾರಂಭ ಆಗ್ತವೆ. ಪ್ರಾರಂಭ ಆದ ತಕ್ಷಣವೇ ನಮ್ಮ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಮತ್ತು ಇದನ್ನ ಕನ್ಸಿಡರ್ ಅನ್ನ ಮಾಡಿ ಅಂತ ಹೇಳಿ ಅಶೋಕ್ ಹಾರ್ನಳ್ಳಿ ಅವರು ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರು ಕೂಡ ಆಕ್ಷೇಪಣೆ ಏನಂತದ್ದು, ಆರೋಪಿಯನ್ನ ಫಿಸಿಕಲ್ ಆಗಿ ಪ್ರೊಡ್ಯೂಸ್ ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಜಾಮೀನನ್ನ ಕೊಡುವಂತದ್ದು ಸೂಕ್ತ ಅಲ್ಲ. ಈ ರೀತಿಯ ವಾದ ಪ್ರತಿವಾದಗಳನ್ನ ಮಾಡ್ತಾರೆ. ಕೋರ್ಟ್ ಯಾವ ರೀತಿಯಲ್ಲಿ ಅದನ್ನ ಕನ್ಸಿಡರ್ ಅನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾಗಿರೋಂಥದ್ದು. ಅರವಿಂದ್, ಈಗ ಒಂದು ವೇಳೆ ಮುರಳಿ ಸಿಟಿ ರವಿ ಅವರನ್ನ ಕೋರ್ಟ್ ಅವಧಿಯ ಒಳಗಡೆ ಕರ್ಕೊಂಡು ಆಗಲ್ಲ ನನ್ನ ಪ್ರಕಾರ. ಹಂಗಿದ್ದಾಗ ರಾತ್ರಿ ಹೊತ್ತು ಬಂದಾಗ 7-8 ಗಂಟೆ ಮೇಲೆ ಆಗ್ಲೂ ಕೂಡ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತಾ? ಅವಕಾಶ ಇದೆ ಅರವಿಂದ್. ಯಾಕಂದ್ರೆ ಈಗ ಬೆಳಗಾವಿಯ ಕೋರ್ಟ್ ಹೇಳಿರುವಂತ ಒಂದು ಆದೇಶ ಏನಂತಂದ್ರೆ, ಈಗ ನೀವು ಟ್ರಾವೆಲಿಂಗ್ ಟೈಮ್ ಅನ್ನ ಹೊರತುಪಡಿಸಿ ಅದಾದ ಬಳಿಕ ಇನ್ನ 4 ಗಂಟೆಗಳ ಕಾಲಾವಕಾಶ ಮಾತ್ರ ಇರುವಂತದ್ದು. ಆ ಕಾಲಾವಕಾಶವನ್ನ ನೀವು ಯಾವ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರೆ ಅದೆಲ್ಲನೂ ಕೂಡ ಕನ್ಸಿಡರ್ ಅನ್ನ ಮಾಡ್ಲಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿರುವಂತದ್ದು. ಇವಾಗ ಅವರು 2 ಗಂಟೆ ಬಿಟ್ಟಿರುವಂತದ್ದು, ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ಟ್ರಾವೆಲಿಂಗ್ ಅವರ್ಸ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರಾತ್ರಿ 8-10 ಗಂಟೆ ಸಂದರ್ಭದಲ್ಲಿ ಬಂದರೂ ಕೂಡ ಅವರನ್ನ 11 ಗಂಟೆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಬಹುದು. ಅದಕ್ಕೆ ಅವಕಾಶಗಳಿದಾವೆ. ಈಗ ಸೆಷನ್ಸ್ ಕೋರ್ಟ್ 82 ಕೋರ್ಟ್ ಏನಿದೆ ಅದು ಯಾವ ರೀತಿಯ ಆದೇಶವನ್ನ ಮಾಡುತ್ತೆ, ಏನನ್ನ ಕನ್ಸಿಡರ್ ಅನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾರಂತದ್ದು. ಅಕಸ್ಮಾತ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಜಾಮೀನು ಸಿಕ್ಕಿದ್ರು ಕೂಡ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಅವ್ರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದನ್ನ ಆ ನ್ಯಾಯಾಧೀಶರಿಗೆ ಗಮನಕ್ಕೆ ತರಬೇಕು. ಅದಾದ ಬಳಿಕ ಬಿಡುಗಡೆ ಬಿಡುವಂಥದ್ದು ಆ ವಿಚಾರಗಳು. ಆದ್ರೆ ಸದ್ಯಕ್ಕೆ ಮಧ್ಯಾಹ್ನ 3 ಗಂಟೆಗೆ ಯಾವ ರೀತಿಯಲ್ಲಿ ಕೋರ್ಟ್ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅರವಿಂದ್, ಇನ್ನೊಂದು ಪ್ರಶ್ನೆ, ಬೆಳಗಾವಿ ಕೋರ್ಟ್ದು ಏನು ಪಾತ್ರ ಇಲ್ವಾ? ಇನ್ನು ಮುಗಿತಾ? ಇಲ್ಲ ಅರವಿಂದ್, ಯಾಕಂದ್ರೆ ಅವರು ಜನಪ್ರತಿನಿಧಿ ಆಗಿರೋ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲೇ ಪ್ರಕರಣ ಕೂಡ ಆದ್ರೂ ಕೂಡ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೇನೆ, ವಿಶೇಷ ನ್ಯಾಯಾಲಯಕ್ಕೇನೆ ಹಾಜರುಪಡಿಸಬೇಕಾಗಿರುವಂತದ್ದು. ಆದ್ರೆ ಬೆಳಗಾವಿಯ ಪೊಲೀಸರು ಯಾಕಾಗಿ ಆ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಂಡ್ರು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಬಂಧನ ಆದ ಬಳಿಕ ಅಥವಾ ಇವತ್ತು ಬೆಳಗಿನ ಅವರನ್ನ ಕರ್ಕೊಂಡು ಬಂದು ಇಲ್ಲಿಗೆ ಹಾಜರುಪಡಿಸಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ವ್ಯಾಪ್ತಿಗೆ ಬರ್ದೇ ಇರೋಂತ ಪ್ರಕರಣವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸಿ ಕಾಲ ಮಿತಿ ಏನಿತ್ತು ಅದನ್ನ ಹರಣ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಪೊಲೀಸರಿಗೆ ಇದರ ಬಗ್ಗೆ ಅರಿವು ಇರುತ್ತೆ. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳನ್ನ ನೋಡಿರ್ತಾರೆ. ಆದ್ರೂ ಬೆಳಗಾವಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿರೋಂಥದ್ದು ಸಾಕಷ್ಟು ಅನುಮಾನವನ್ನ ಹುಟ್ಟಿಸಿರುವಂತದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮುರಳಿ. ಅಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ.